ಸಂಘರ್ಷ ಸಂಕಷ್ಟದ ಹೊತ್ತಲ್ಲೇ ಮಂಡ್ಯದ ಕೆಆರ್ಎಸ್ 102-103 ಅಡಿ ಭರ್ತಿಯಾಗಿದೆ. 32,143 ಕ್ಯೂಸೆಕ್ ಒಳಹರಿವಿದೆ. ಹೊರಹರಿವು 1,884 ಕ್ಯೂಸೆಕ್ ಇದೆ. 3 ದಿನದ ಅಂತರದಲ್ಲಿ 10 ಅಡಿ ನೀರು ಏರಿಕೆಯಾಗಿದೆ. ಸದ್ಯ 24.49 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕೊಂಚ ಮಟ್ಟಿಗೆ ಮಳೆ ಆರ್ಭಟ ತಗ್ಗಿದೆ. ಮಡಿಕೇರಿ ತಾಲೂಕಿನ ಬಲಮುರಿ ಗ್ರಾಮದಲ್ಲಿ ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದೆ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ. ಮಡಿಕೇರಿ ತಾಲೂಕಿನ ಚೇಲಾವರದಲ್ಲಿ ಭಾರೀ ಮಳೆಯಿಂದಾಗಿ ಪೊನ್ನಾಲ ಸಾರ್ಥಾವು ದೇವಾಲಯ ಮುಂಭಾಗದಲ್ಲಿ ಭೂಕುಸಿತವಾಗಿದೆ. ಹಾರಂಗಿಯಲ್ಲಿ 8.1 ಟಿಎಂಸಿ ಇದ್ದು ಒಳಹರಿವು ಹಾಗೂ 7,000 ಕ್ಯೂಸೆಕ್ ಇದೆ. ಕೇರಳದ ವಯನಾಡಿನಲ್ಲಿ ಮಳೆ ಮುಂದುವರೆದಿದೆ. ಕಬಿನಿಯಲ್ಲಿ 18.60 ಟಿಎಂಸಿ ಇದೆ. ಅದಿರೋದು ಕೆಪಾಸಿಟಿನೇ 19 ಟಿಎಂಸಿ. 31,776 ಕ್ಯೂಸೆಕ್ ಒಳಹರಿವು, 27,000 ಕ್ಯೂಸೆಕ್ ಹೊರಹರಿವಿದೆ. ತಮಿಳುನಾಡಿಗೆ ಬೇಕಾಗಿರೋ ನೀರೆಲ್ಲ ಆಲ್ಮೋಸ್ಟ್ ಆಲ್ ಸಿಕ್ಕಿದೆ ಇವಾಗ. ಇದರಿಂದಾಗಿ ಕಪಿಲೆ ನದಿ ಮೈದುಂಬಿದೆ. ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಇನ್ನು ಕಪಿಲೆ ಅಬ್ಬರದಿಂದ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಇನ್ನು 16 ಕಾಲು ಮಂಟಪ ಸಹ ಮುಳುಗಡೆ ಹಂತಕ್ಕೆ ಬಂದು ತಲುಪಿದೆ. ಈ ಮಧ್ಯೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಸಂಬಂಧ ತಮಿಳುನಾಡಿನ ಟಿವಿಕೆ ವಿಜಯ್ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ತಮಿಳುನಾಡಿಗೆ ಲಭ್ಯವಾಗಬೇಕಾದ ನೀರಿನ ಪ್ರಮಾಣ 26.954 ಟಿಎಂಸಿ, ಆಲ್ಮೋಸ್ಟ್ ಆಲ್ 27 ಟಿಎಂಸಿ ಹರಿಸಬೇಕಿದೆ ಅಂತ ಕೇಳಿಕೊಂಡಿದೆ. ಇನ್ನು ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನ ಕಾಂಗ್ರೆಸ್ ನಾಯಕರಿಗಿಂತ ಡಿಎಂಕೆಯ ಸ್ಟಾಲಿನ್ ಮಾತನ್ನು ಹೆಚ್ಚಾಗಿ ಕೇಳ್ತಾರೆ ಅಂತ ತಮಿಳುನಾಡಿನ ಇಂಧನ ಮತ್ತು ಕಾನೂನು ಸಚಿವ ಆರ್ ನಿರ್ಮಲ್ ಕುಮಾರ್ ಆರೋಪಿಸಿದ್ದಾರೆ. ಇನ್ನು ಶಿವಮೊಗ್ಗದ ಶಿಕಾರಿಪುರದಲ್ಲಿರುವ ಕುಮದ್ವತಿ ನದಿ ಆರ್ಭಟಿಸ್ತಾ ಇದೆ. ಅಂಜನಾಪುರ ಜಲಾಶಯ ಭರ್ತಿಯಾಗಿದೆ. ಹಾಸನದ ಹೇಮಾವತಿ ಜಲಾಶಯಕ್ಕೆ 2 ದಿವಸದಲ್ಲಿ 2.042 ಟಿಎಂಸಿ ನೀರು ಹರಿದು ಬಂದಿದೆ. ಹೇಮಾವತಿ ಜಲಾಶಯಕ್ಕೆ 12,859 ಕ್ಯೂಸೆಕ್ ಒಳಹರಿವಿದ್ದು 500 ಕ್ಯೂಸೆಕ್ ಹೊರಬಿಡಲಾಗಿದೆ. 37.103 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಂನಲ್ಲಿ 28.022 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಎಡಕುಮಾರಿ ಶಿರುವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಕುಸಿದಿದ್ದ ಮಣ್ಣಿನ ತೆರವು ಕಾರ್ಯಾಚರಣೆಗೆ ಮಳೆ ಕೆಸರು ಅಡ್ಡಿಯಾಗ್ತಾ ಇದೆ. ಚಿಕ್ಕಮಗಳೂರಿನ ಕಳಸದಲ್ಲಿ ಭೋರ್ಗರೆಯುತ್ತಿರುವ ಹಳ್ಳದಲ್ಲಿ ಪ್ರವಾಸಿಗರ ಹುಚ್ಚಾಟ ಮೆರೆದಿದ್ದಾರೆ. ಕುದುರೆಮುಖದಿಂದ ನೇತ್ರಾವತಿ ಪೀಕ್ ಹೋಗುವ ಮಾರ್ಗ ಮಧ್ಯದ ಹಳ್ಳದಲ್ಲಿ ಹಗ್ಗದ ಮೇಲೆ ನಡೆದು ಹೋಗ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಮೂಲಕ ಹಾದು ಹೋಗುವ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದು ಉಕ್ಕಡಗಾತ್ರಿಗೆ ಸಂಪರ್ಕಿಸುವ ರಸ್ತೆಗಳು ಕೂಡ ಮುಳುಗಡೆಯಾಗಿವೆ. ಹಾವೇರಿಯ ಸವಣೂರು ತಾಲೂಕಿನಲ್ಲಿ ವರದಾ ನದಿ ಅಬ್ಬರಿಸ್ತಾ ಇದ್ದು ಕಳಸೂರು ಗ್ರಾಮದ ಬಳಿ ಇರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭರ್ಜರಿ ಮಳೆಯಿಂದಾಗಿ ಶಿವಗಂಗಾ ಫಾಲ್ಸ್, ಉಂಚಳ್ಳಿ ಫಾಲ್ಸ್ಗಳು ಭೋರ್ಗರೆದು ಧುಮ್ಮಿಕ್ತಾವೆ. ದಾಂಡೇಲಿಯಲ್ಲಿ ಮಳೆಯ ಅಬ್ಬರಕ್ಕೆ ಮನೆಯ ಗೋಡೆ ಕುಸಿತು ಮನೆಯಲ್ಲಿದ್ದ 2 ವೃದ್ಧೆಯರಿಗೆ ಗಾಯ ಆಗಿದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ಕೃಷ್ಣಾ ನದಿಗೆ 1,23,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕ್ಕಿ ಗ್ರಾಮದಲ್ಲಿರುವ ದೂದಗಂಗಾ ನದಿಯಿಂದ ಮನ್ಸೂರ್ ಶಾ ಅಲಿ ದರ್ಗಾ ಸಂಪೂರ್ಣ ಮುಳುಗಿದೆ. ರಾಯಭಾಗ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕುಡಚಿ ಸೇತುವೆ ಮೇಲೆ ಸಂಚಾರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಡೋಲಿ ಅಂಬೇವಾಡಿ ಭಾಗದ 100 ಎಕರೆ ಜಮೀನು ಜಲಾವೃತವಾಗಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಖಾನಾಪುರ ಮಂತುರ್ಗ ಸೇತುವೆ ಮುಳುಗಡೆಯಾಗಿದೆ. ಆಲಮಟ್ಟಿಯಲ್ಲಿ 111 ಅಡಿ ನೀರಿದ್ದು 1.25 ಸಾವಿರ ಕ್ಯೂಸೆಕ್ ಒಳಹರಿವಿದ್ದು 1.29 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕೇರಳದಲ್ಲಂತೂ ಮಳೆ ರಣಮಳೆ ಆಗ್ಬಿಟ್ಟಿದೆ. ಕೇರಳಂನ 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಮುನ್ಸೂಚನೆ ಹವಾಮಾನ ಇಲಾಖೆ ಹೇಳಿದೆ. ಪಟ್ಟಣಂತಿಟ್ಟು, ಕಣ್ಣೂರು, ಕಾಸರಗೋಡು, ವಯನಾಡು, ಇಡುಕ್ಕಿ, ಕೊಟ್ಟಾಯಂ, ತ್ರಿಶೂರ, ಮಲಪುರಂ, ಪಾಲಕ್ಕಾಡ್, ಎರ್ನಾಕುಲಂ, ಚೆಂಗನ್ನೂರು ಸೇರಿ ಹಲವೆಡೆ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಪಾಲಕ್ಕಾಡ್ ಮತ್ತು ಮಲಪುರಂ ಜಿಲ್ಲೆಯಲ್ಲಿ ಭೂಕುಸಿತವಾಗಿದೆ. ಸತತ ಮಳೆಗೆ ಕೆಸರು ಮಿಶ್ರಿತ ಮಣ್ಣು ಹರಿದು ಬರ್ತಾ ಇದೆ. ಸ್ಥಳದಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಭಾರೀ ಮಳೆ ಮತ್ತು ಭೂಕುಸಿತದಿಂದಾಗಿ ನೆರೆಪೀಡಿತ ಪ್ರದೇಶದಲ್ಲಿದ್ದವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕರ್ನಾಟಕದಿಂದ ಆ ಕಡೆಗೆ ಹೋಗೋಣ, ಮಳೆ ಚೆನ್ನಾಗಿದೆ ಅಂತೇಳಿ ಹುಚ್ಚಾಟ ಮಾಡೋಕ್ಕೆ ಹೋಗ್ಬಿಡಿ, ಸಿಕ್ಕಾಕೊಳ್ಳೋಬೇಡಿ. ಇನ್ನು ಜನ್ಜೀಗಳ ಆಕ್ರೋಶದ ಮಧ್ಯೆ ಬಿಹಾರ, ಗುಜರಾತ್, ಮಧ್ಯಪ್ರದೇಶಗಳಲ್ಲಿ ನಡೆದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಬಿಹಾರದಲ್ಲಿ 30 ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದ್ದ ಬಂಕೀಪುರ ಉಪಚುನಾವಣೆಯಲ್ಲಿ ಚುನಾವಣಾ ರಣನೀತಿ ತಂತ್ರಗಾರ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ 63,203 ಮತ ಪಡೆದು 18,953 ಮತಗಳಿಂದ ಜಯ ಸಾಧಿಸಿದ್ದಾರೆ. ಇದರಿಂದಾಗಿ ಬಿಜೆಪಿಗೆ ತೀವ್ರ ಮುಖಭಂಗವಾಗಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದ ಕಾರಣ ಬಂಕೀಪುರದಲ್ಲಿ ಉಪಚುನಾವಣೆ ನಡೆದಿತ್ತು. 1995ರಿಂದಲೂ ಬೆಂಕಿಪುರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಇನ್ನು ಜುಲೈ 30ರಂದು ಉಪಚುನಾವಣೆ ನಡೆದಿದ್ದು 34.5% ಮತದಾನವಾಗಿತ್ತು. ನವೆಂಬರ್ 2025ರಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ 41.45% ಮತದಾನವಾಗಿತ್ತು. ನಿತಿನ್ ನಬೀನ್ 50,000 ಮತಗಳ ಅಂತರದಿಂದ ಗೆದ್ದಿದ್ದರು. ಈಗ ಬಿಜೆಪಿಯ ಯುವ ಘಟಕದ ನಾಯಕ ನೀರಜ್ ಕುಮಾರ್ ಸಿನ್ಹಾಗೆ ಟಿಕೆಟ್ ಕೊಟ್ಟಿತ್ತು. ಇನ್ನು ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸತೇಂದ್ರಭಾಯ್ ಪಟೇಲ್ 30,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ 6,013 ವೋಟ್ಗಳಿಂದ ಜಯಗಳಿಸಿದರು.
ಮುಂಗಾರಿನ ಸಂಸತ್ ಅಧಿವೇಶನದ 11ನೇ ದಿನವಾದ ಇವತ್ತು ಕೂಡ ಬಲಿಯಾಗೋಗ್ಬಿಟ್ಟಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸದನಕ್ಕೆ ಬರುವಂತೆ ವಿಪಕ್ಷಗಳು ಪಟ್ಟು ಹಿಡಿದ್ವು. ಸಿಜೆಪಿ ಪ್ರತಿಭಟನೆ ನಡೆದ ಜುಲೈ 20ರಂದು ನಡೆದ ಹಿಂಸಾಚಾರ, ಭದ್ರತಾ ಲೋಪ ಮತ್ತು ರಾಮಮಂದಿರ ದೇಣಿಗೆ ಹಗರಣ ಚರ್ಚೆಗೆ ಒತ್ತಾಯಿಸಿ ಲೋಕಸಭೆ, ರಾಜ್ಯಸಭೆ ಎರಡೂ ಕಡೆ ಕೋಲಾಹಲ ಎಬ್ಬಿಸಿದ್ವು. ಹಾಗಾಗಿ ಸದನವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಸದನಕ್ಕೆ ಪ್ರಧಾನಿಗಳು ಗೈರು ಹಾಜರಿಯು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನ, ಅಣಕ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ರು. ಇನ್ನು ಗೊಂದಲ ನಡುವೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಬಿಲ್, ಇನ್ನೊಂದು ಕಡೆಗೆ ಸ್ಟ್ಯಾಟಿಸ್ಟಿಕಲ್ ಬಿಲ್ ಅನ್ನು ಮಂಡಿಸಿ ಪಾಸ್ಕೊಂಡ್ರೆ, ರಾಜ್ಯಸಭೆಯಲ್ಲಿ MSME ಡೆವಲಪ್ಮೆಂಟ್ ಬಿಲ್ ಅನ್ನು ಕೂಡ ಮಂಡಿಸಿ ಪಾಸ್ ಮಾಡಿಕೊಂಡಿದೆ. ಎರಡೂ ಕಡೆನೂ ಕೂಡ ಪಾಸ್ ಮಾಡಿಕೊಂಡಿದೆ. प्रश्नकाल प्रश्न संख्या 201 क्या पहले से ही फैसला करके आते हो क्या कि सदन नहीं चलने देना? मुझे लगता है आप नियोजित तरीके से सदन नहीं चलाना चाहते हैं। प्रश्नकाल महत्वपूर्ण होता है। मेरा आप सबसे आग्रह है कि अपनी अपनी सीट पे विराजे। प्रश्नकाल को ದೇಶಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿದ್ದ ಮಹಿಳಾ ಕುಸ್ತಿಪಟುಗಳ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಈಗ ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರನ್ನು ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಸಂಪೂರ್ಣವಾಗಿ ಖುಲಾಸೆಗೊಳಿಸಿ ತೀರ್ಪನ್ನು ಪ್ರಕಟಿಸಿದೆ. ರೋಸ್ ಅವೆನ್ಯೂ ನ್ಯಾಯಾಲಯದ ಹೆಚ್ಚುವರಿ ಮುಖ್ಯ ಮ್ಯಾಜಿಸ್ಟ್ರೇಟ್ ಅಶ್ವಿನಿ ಪನ್ವಾರ್ ಅವರು ಪ್ರಾಸಿಕ್ಯೂಷನ್, ದೂರುದಾರರು ಹಾಗೂ ಆರೋಪಿಗಳ ವಾದಗಳನ್ನು ಆಲಿಸಿದ ಬಳಿಕ ಖುಲಾಸೆಗೆ ಆದೇಶವನ್ನು ಪ್ರಕಟ ಮಾಡಿದರು. ವಿಚಾರಣೆಯನ್ನು ಗೌಪ್ಯವಾಗಿ ಇನ್ ಕ್ಯಾಮ್ರಾ ನಡೆಸಿದರು. ಮಹಿಳಾ ಕುಸ್ತಿಪಟುಗಳ ಪರ ಹಿರಿಯ ವಕೀಲೆ ರೆಬೆಕಾ ಜಾನ್ ವಾದವನ್ನು ಮಂಡಿಸಿದರೆ, ಬ್ರಿಜ್ಭೂಷಣ್ ಪರ ವಕೀಲ ರಾಜೀವ್ ಮೋಹನ್ ಹಾಜರಿದ್ದರು. ಅಪ್ರಾಪ್ತ ಕುಸ್ತಿಪಟು ಒಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಪ್ರಕರಣ ರದ್ದುಪಡಿಸುವ ವರದಿಯನ್ನು ದೆಹಲಿ ಪೊಲೀಸರು ಈ ಹಿಂದೆಯೇ ನ್ಯಾಯಾಲಯಕ್ಕೆ ಸಲ್ಲಿಸಿದರು. 2024 ಮೇ ತಿಂಗಳಲ್ಲಿ ನ್ಯಾಯಾಲಯ ಬ್ರಿಜ್ಭೂಷಣ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪಗಳಡಿಯಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿತ್ತು. ಆದರೆ ದೂರುದಾರೆ ಸಂಖ್ಯೆ 6 ಮಾಡಿದರು. ಒಟ್ಟು 6 ಇದ್ವಾ ದೂರು? ಸೊ ಆರೋಪಗಳಿಂದಲೇ ಆಗಲೇ ಅವರನ್ನು ಬಿಡುಗಡೆ ಮಾಡಲಾಗಿತ್ತು. ಪ್ರಕರಣದ ಬಗ್ಗೆ ಕುಸ್ತಿಪಟು ವಿನೇಶ್ ಫೋಗಟ್ ಪ್ರತಿಕ್ರಿಯಿಸಿ, ಇಡೀ ವ್ಯವಸ್ಥೆಯೇ ಅವರನ್ನು ರಕ್ಷಣೆ ಮಾಡಿದೆ. ಈ ಬಗ್ಗೆ ಎಲ್ಲ ಮಹಿಳಾ ಕುಸ್ತಿಪಟುಗಳು ಹೈಕೋರ್ಟ್ ಮೆಟ್ಟಿಲೇರ್ತೀವಿ ಅಂತ ಅಂದಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮತ್ತೆ ಗುಡುಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಇನ್ನೂ 1 ಕೋಟಿ ರೂಪಾಯಿ ಪರಿಹಾರ ನೀಡಿಲ್ಲ. ಇದಕ್ಕೆ ಒಪ್ಕೊಂಡಿತ್ತು ಕೇಂದ್ರ, ಆ್ಯಕ್ಚುಲಿ ಕೊಡ್ತೀವಿ ಅಂತಂದ್ಬಿಟ್ಟು ಕೊಟ್ಟಿಲ್ಲ. ನೀವು ನಿಮ್ಮ ಮಾತನ್ನು ಈಡೇರಿಸಲ್ಲ, ನಾವು ಮತ್ತೆ ಪ್ರತಿಭಟನೆಗೆ ಕುಳಿತುಕೊಳ್ಬೇಕಾಗತ್ತೆ. ಸಂಸದರು ಅಥವಾ ಶಾಸಕರನ್ನು ಖರೀದಿಸಬೇಕಾದಾಗ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೀರಿ, ಆದರೆ ಪರಿಹಾರ ನೀಡುವಾಗ ಮಾತ್ರ ನಿಯಮಗಳನ್ನು ಪರಿಶೀಲಿಸಬೇಕಾಗತ್ತೆ ಅಂತ ಹೇಳ್ತೀರಾ. ಇದೇ ವೇಳೆ ಬಿಲ್ಕಿಸ್ ಬಾನೋ ಪ್ರಕರಣದ ಅತ್ಯಾಚಾರಿಗಳಿಗೆ ಹಾರ ಹಾಕಿ ಗೌರವಿಸ್ತಾ ಇರೋದು ಕಂಡುಬಂದಿದೆ. ಪ್ರಹ್ಲಾದ್ ಜೋಶಿ ಅವರನ್ನು ಹೊಸ ಕೇಂದ್ರ ಶಿಕ್ಷಣ ಸಚಿವರನ್ನಾಗಿ ನೇಮಿಸಿರೋದು ತಾವು ಬೆಂಬಲಿಸೋದಿಲ್ಲ ಅಂತ ದೀಪ್ಗೆ ಹೇಳಿದ್ದಾರೆ. ತಮ್ಮ ಅಮೆರಿಕ ಬೋಸ್ಟನ್ ವಿವಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಹಣ ಎಲ್ಲಿಂದ ಬಂತು, ಸಿಜೆಪಿಯ ಫಂಡ್ ಮೂಲ ಏನು ಅಂತ ಪ್ರಶ್ನಿಸಿರುವ ಸೂರತ್ RTI ಕಾರ್ಯಕರ್ತ ಅಮಿತ್ ತಿವಾರಿಗೆ ಕೌಂಟ್ರ್ ಕೊಟ್ಟು, ಸ್ಕಾಲರ್ಶಿಪ್ ಎಜುಕೇಷನ್ ಲೋನ್ ಮೂಲಕ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ, ಬೇಕಾದರೆ ತನಿಖೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಅಲ್ಲದೆ ನನ್ನ ಬಗ್ಗೆ ಕೇಳಿದ ರೀತಿಯೇ ಮೊದಲು PM ಕೇರ್ ಫಂಡ್, ಅದ್ರ ಬಗ್ಗೆನೂ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ದೇಶದ ದೊರೆ ತನ್ನ ಪದವಿಯನ್ನು ಬಹಿರಂಗಪಡಿಸುವರೇ ಅಂತ ಮೋದಿಗೂ ಟಾಂಗ್ ಕೊಟ್ಟಿದ್ದಾರೆ. ಈ ಮಧ್ಯೆ ಮೋದಿಯನ್ನು ನಿಂದಿಸಿ ಕ್ಷಮೆ ಕೇಳಿರುವ ಅಪ್ರಾಪ್ತೆ ರುಚಿಕಾ ಸಿಂಗ್ ಮೇಲೆ ಕಾನೂನು ಕ್ರಮ ಇಲ್ಲ ಅಂತ ದೆಹಲಿ ಪೊಲೀಸರು ಹೇಳಿದ್ದಾರೆ. ಮೋದಿಯವರು ಕ್ಷಮಾದಾನ ನೀಡಿದಾಗಲೇ ಕೇಸ್ ಕ್ಲೋಸ್ ಆಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ದೆಹಲಿಯಲ್ಲಿ ಉಗ್ರ ಪ್ರತಿಭಟನೆ ನಡೆಸಿದಂಥ ಜೆನ್ಸಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂಥ ಬಾಲಿವುಡ್ ನಟಿ ಹಾಗೂ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ವಿರುದ್ಧ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಗೌರವದ ಬಗ್ಗೆ ಉಪದೇಶ ನೀಡುವ ಮೊದಲು ತಮ್ಮ ಹಿಂದಿನ ಹೇಳಿಕೆಗಳನ್ನು ನೆನಪಿಸಿಕೊಳ್ಬೇಕು. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಂಗನಾ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2026ರ ಪ್ರಮುಖ ಹೈಲೈಟ್ ಅಂದರೆ ಕಂಗನಾ ರಣಾವತ್ ಜೆನ್ಸಿಗೆ ಗೌರವದ ಬಗ್ಗೆ ಪಾಠ ಮಾಡಿರೋದು. ಕೆಲವರಿಗೆ ಮೋದಿ ದೇವರಂತಿದ್ದಾರೆ, ಹೀಗಾಗಿ ಅವರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಅಂತ ಅವ್ರು ಹೇಳುತ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ರಾಮ ಮಂದಿರದ ವಿಚಾರವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ರಮ್ಯಾ ಅವರು. ರಾಮ ನನ್ನ ಪಾಲಿಗೆ ಭಗವಂತ, ಒಬ್ಬ ಹಿಂದೂವಾಗಿ ರಾಮ ಮಂದಿರದ ವಿಚಾರದಲ್ಲಿ ನನ್ನ ಧಾರ್ಮಿಕ ಭಾವನೆಗಳಿಗೆ ನೋವಾಗಿದೆ, ಅದಕ್ಕೆ ಎಲ್ಲಿದೆ ಆಕ್ರೋಶ ಅಂತ ಪ್ರಶ್ನಿಸುವ ಮೂಲಕ ಕಂಗನಾ ಅವರ ದ್ವಂದ್ವ ನಿಲುವಿನ ಬಗ್ಗೆ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆಗೆ ಕಂಗನಾ ಎಕ್ಸ್ನಲ್ಲಿ ಹೊಸ ಪೋಸ್ಟ್ ಮಾಡಿದ್ದು, ನಾನೀಗ ಜಾಗೃತ ಹಿಂದೂ ಆಗಬೇಕು, ಯಾಕಂದರೆ ಮುಸ್ಲಿಮರನ್ನು ಭೇಟಿಯಾಗುವ ಹಿಂದೂಗಳು ಎಡಪಂಥೀಯರಾಗ್ತಿದ್ದಾರೆ ಅಂದಿದ್ದಾರೆ.
ಇದು ಜೆನ್ಸಿಗಳ ಬಗ್ಗೆ ಧ್ವನಿ ಎತ್ತಿರುವ ಬಾಲಿವುಡ್ ನಟಿ ಸೋನಾಕ್ಷಿ ಸಿನ್ಹಾಗೆ ಹೇಳಿರುವ ಮಾತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಇನ್ನು ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆದ ಈ ವರ್ಷದ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ ಬಿದ್ದಿದೆ. ಭಾರತ 13 ಚಿನ್ನ, 17 ಬೆಳ್ಳಿ ಹಾಗೂ 9 ಕಂಚಿನ ಪದಕದೊಂದಿಗೆ ಒಟ್ಟು 39 ಪದಕಗಳನ್ನು ಪಡೆದು 4ನೇ ಸ್ಥಾನಕ್ಕೆ ಪಡೆದಿದೆ. ಇದು 24 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಪದಕ ಸಾಧನೆಯಾಗಿದೆ. 67 ಬಂಗಾರದ ಪದಕದೊಂದಿಗೆ ಆಸ್ಟ್ರೇಲಿಯಾ ಪ್ರಥಮ ಸ್ಥಾನವನ್ನು ಪಡೆದಿದೆ. ಅಂದಾಗೆ 2030 ಕಾಮನ್ವೆಲ್ತ್ ಗೇಮ್ಸ್ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುತ್ತೆ. ನಮ್ಮ ದೇಶವೇ ಅದಕ್ಕೆ ಆತಿಥ್ಯವನ್ನು ವಹಿಸ್ತಾ ಇದೆ. ಅದಕ್ಕೋಸ್ಕರ ತಯಾರಿ ಈಗಿನಿಂದಲೇ ಆರಂಭ ಆಗಿದೆ. ಗುಜರಾತ್ನಲ್ಲಿ ಇದಕ್ಕೋಸ್ಕರ ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲವನ್ನ ಮಾಡ್ತಾ ಇರೋದು. ಮತ್ತು ಕಾಮನ್ವೆಲ್ತ್ ಗೇಮ್ಸನ್ನು ಹೋಸ್ಟ್ ಮಾಡ್ತಾ ಇರೋದು ಭಾರತಕ್ಕೆ ಹೆಮ್ಮೆಯ ವಿಚಾರ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಸ್ವತಂತ್ರ ಬಂದು 80 ವರ್ಷ ಆಗ್ತಾ ಇದ್ರೂ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಟ್ಟಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇರೆಡೆ ಗ್ರಾಮಕ್ಕೆ ಈವರೆಗೂ ರಸ್ತೆಯನ್ನು ನಿರ್ಮಾಣವಾಗಿಲ್ಲ. ಯಾಕೆ? ಅನಾರೋಗ್ಯ ಪೀಡಿತರನ್ನ ಡೋಲಿ ಮಾಡಿ ಆಸ್ಪತ್ರೆಗೆ ಕರೆತರುವ ವ್ಯವಸ್ಥೆ ಇದೆ. ಅಲ್ಲಷ್ಟೇ ಆಗಿಲ್ಲ, ಚಾಮರಾಜನಗರದಲ್ಲೂ ತುಂಬ ಕಡೆಗಳಲ್ಲಿದೆ, ತುಂಬ ಇದೆ. ಸೊ ತೀವ್ರ ಉಸಿರಾಟ ಸಮಸ್ಯೆಯಿಂದ ಬೇರೆಡೆ ಗ್ರಾಮದ ನೀಲಾವತಿ ಗಾಂವ್ಕರ್ ಬಳಲ್ತಾ ಇದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಗ್ರಾಮದ ಜನ 3 ಕಿಲೋಮೀಟರ್ ಸುರಿಯುವ ಮಳೆಯಲ್ಲಿ ಹಳ್ಳ ದಾಟಿ ವೃದ್ಧೆಯನ್ನು ಡೋಲಿ ಮಾಡಿ ಅಂಕೋಲಾಕ್ಕೆ ಕರೆತಂದು ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಕಾರವಾರದ ಆಸ್ಪತ್ರೆಗೆ ಕಳುಹಿಸಿ ಕೊಟ್ಟಿದ್ದಾರೆ. ಇದು ಹಲವು ಕಡೆಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆ ಇದೆ. ಕೆಲವು ಭಾಗಗಳು ಹೆಂಗಿದಾವೆ ಅಂತಂದರೆ ದೂರ ಇರುತ್ತೆ, ಅಲ್ಲಿ ಗಾಡಿನೂ ಹೋಗೋಕ್ಕಾಗೋದಿಲ್ಲ.